ಮಂಗಳೂರು ಸ್ಟೈಲ್ ಗೋಳಿ ಬಜೆ ಮಾಡುವಂತಹ ವಿಧಾನ, ಅದಕ್ಕೆ ಬೇಕಾದಂತಹ ಐಟಮ್ಸ್ಗಳನ್ನ ನಾವು ನೋಡಿಕೊಳ್ಳೋಣ. ಮೈದಾ ಹಿಟ್ಟು 200 ಗ್ರಾಂ, ಉಪ್ಪು 2 ಸ್ಪೂನ್, ಸಕ್ಕರೆ 4 ಸ್ಪೂನ್, ಸೋಡಾ 1 ಚಿಟಿಕಿ, ಜೀರಿಗೆ 2 ಸ್ಪೂನ್, ಹಸಿಮೆಣಸಿನಕಾಯಿ 2 ಅಥವಾ 3, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಅದರೊಂದಿಗೆ ಅರ್ಧ ಲೀಟರ್ ಮೊಸರು. ಇನ್ನು ಇದು ಹೇಗೆ ಮಾಡೋದು ಅಂತ ನೋಡಿಕೊಳ್ಳೋಣ. ನಮಗೆ ಇಲ್ಲಿ ನೋಡಬಹುದು, ಬೌಲಲ್ಲಿರುವಂತಹ ಮೈದಾವನ್ನ ಹಾಕಿ, ಅದಾದ್ಮೇಲೆ ಮೊಸರನ್ನ ಅದಕ್ಕೆ ಹಾಕಿ, ನಂತರವಾಗಿ ಮೊಸರೊಂದಿಗೆ ಉಪ್ಪು, ಸೋಡಾ, ಸಕ್ಕರೆಯನ್ನ ಮಿಕ್ಸ್ ಮಾಡಿ, ಅದರೊಂದಿಗೆ ಕರಿಬೇವು, ಕೊತ್ತಂಬರಿ ಹಾಗೂ ಹಸಿಮೆಣಸಿನಕಾಯಿ, ನಾವು ಮಕ್ಕಳಿದ್ದ ಕಾರಣ ಹಸಿಮೆಣಸಿನಕಾಯಿ ಒಂದನ್ನೇ ಹಾಕಿದ್ವಿ, ನಿಮಗೆ ಬೇಕಾದ್ರೆ ಇನ್ನೂ ಜಾಸ್ತಿ ಉಪಯೋಗಿಸಬಹುದು. ಜೀರಿಗೆ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿಯಾಗಿ ಬರೋವರೆಗೂ ಮಿಕ್ಸ್ ಮಾಡಬೇಕು. ಅದಾದ್ಮೇಲೆ 2 ಅವರ್ ಇದನ್ನ ಮುಚ್ಚಿಡಬೇಕು. 2 ರಿಂದ 3 ಅವರ್, ಎಷ್ಟು ಅವರ್ ಮುಚ್ಚಿಡ್ತಾರೆ ಒಳ್ಳೇದು. ಆಮೇಲೆ ಎಣ್ಣೆ ಕಾದ ಮೇಲೆ ಎಣ್ಣೆಗೆ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ, ತುಂಬಾ ದೊಡ್ಡದಲ್ಲದೆ ಸ್ವಲ್ಪ ಸ್ವಲ್ಪವಾಗಿ ನಾವು ಎಣ್ಣೆಯಲ್ಲಿ ಇದನ್ನ ಬಿಡಬೇಕು. ಸೀದು ಹೋಗೋದಕ್ಕೆ ಬಿಡಬಾರ್ದು, ಆ ಕಡೆ ಈ ಕಡೆ ಇದನ್ನ ಪಲ್ಟಿ ಮಾಡಬೇಕು. ಇಷ್ಟು ಆದ್ಮೇಲೆ ಎಣ್ಣೆಯಿಂದ ತೆಗೆದು ಪ್ಲೇಟ್ಗೆ ಹಾಕೊಂಡು ಸ್ವಲ್ಪ ಬಿಸಿ ಆರಿದ ಮೇಲೆ ತಿನ್ನಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಇದನ್ನ ಮಾಡಿ ನೋಡಿ, ತುಂಬಾ ಉತ್ತಮವಾಗಿದೆ, ತುಂಬಾ ಟೇಸ್ಟಿಯಾಗಿದೆ. ಮಂಗಳೂರು ಸ್ಪೆಷಲ್ ಇದು. ಅದ್ರ ಜೊತೆ ಒಂದು ಚಟ್ನಿ ಕೂಡ ಮಾಡಿಕೊಂಡು, ಆ ಚಟ್ನಿಯಲ್ಲಿ ಅದನ್ನು ಮುಳುಗಿಸಿ ತಿನ್ನುವಾಗ ಅದರ ರುಚಿನೇ ಬೇರೆ ಇರುತ್ತೆ. ದಯಮಾಡಿ ಎಲ್ಲರೂ ಟ್ರೈ ಮಾಡಿ ನೋಡಿ. ಉತ್ತಮವಾಗಿರುವಂತ ಸ್ನ್ಯಾಕ್ಸು, ಸಿಂಪಲ್ ಆಗಿದೆ, ಆರಾಮವಾಗಿ ಮಾಡ್ಬೋದು, ಏನು ಕಷ್ಟ ಇಲ್ಲ. ಈ ತರ ಸ್ಮೂತ್ ಆಗಿರುತ್ತೆ ಅದು. ಬಿಸಿ ಆರಿದ್ಮೇಲೆ, ಬಿಸಿ ಬಿಸಿ ಇರುವಾಗ ಕೈ ಸುಡ್ಕೋತೀರಾ, ಸ್ವಲ್ಪ ಬಿಸಿ ಆರಿದ್ಮೇಲೆ ಈ ತರ ಈ ಗೋಳಿ ಬಜೆನ ಚಟ್ನಿ ಜೊತೆ ಸೇರಿಸಿ ಅದನ್ನ ತಿನ್ನುವಾಗ ಇರುವಂತ ರುಚಿನೇ ಬೇರೆ. ಟ್ರೈ ಮಾಡಿ. ದಯಮಾಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ಮಾಡೋದ್ರಿಂದ ನಮಗಿನ್ನೂ ವಿಡಿಯೋಗಳು ಮಾಡೋದಕ್ಕೆ ಚೆನ್ನಾಗಿ ಅನ್ಸುತ್ತೆ.